ಹೆಲಿಕಾಪ್ಟರ್ಗಳು ಎಷ್ಟರ ಮಟ್ಟಿಗೆ ಒಂದೊಂದ್ಸರಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತವೆ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವು ಈ ಕೇದಾರ ಬದರಿಗೆ ಏನಾದರೂ ಹೋದರೆ ಅದರಲ್ಲೂ ಕೇದಾರದಲ್ಲಿ ಹೆಲಿಕಾಪ್ಟರ್ ಮುಖಾಂತರನೇ ಮೆಟ್ಲು ಹತ್ತಕ್ಕಾಗಲ್ವಲ್ಲ, ಅವರೆಲ್ಲ ಹೆಲಿಕಾಪ್ಟರ್ ಮುಖಾಂತರನೇ ಹೋಗೋದು. ಟೇಕ್ ಆಫ್ ಆದಂಥ ಕೆಲವೇ ಕ್ಷಣಕ್ಕೆ ಗರ 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 ತಿರುಗಿಬಿಡ್ತು ಹಂಗನೇ ಹೆಲಿಕಾಪ್ಟರ್. ಮೊದಲೇ ಈ ಹೆಲಿಕಾಪ್ಟರ್ ಪ್ರಯಾಣ ಅಂತಲೇ ಒಂದು ಲೆಕ್ಕದಲ್ಲಿ ಭಯ, ಅಂಥದ್ರಲ್ಲಿ ಈ ರೀತಿ ಆಗಿಬಿಟ್ರೆ ಗತಿ ಏನು? ಎಲ್ಲೋ ಹಾರಿದ್ದೀನಿ ಎಲ್ಲೋ ಒಂದು ಕಡೆಗೆ ಅವಸರವಾಗಿ ಈ ಚಾಪರ್ ಲ್ಯಾಂಡಿಂಗ್ ಆಗಿಬಿಡ್ತು. ಉತ್ತರಾಖಂಡ್ನ ಕೇದಾರನಾಥಲ್ಲಿ ಈಗಾಗಲೇ ದರ್ಶನ ಶುರುವಾಗಿದೆ. ಮೊನ್ನೆ ಅಕ್ಷಯ ತೃತೀಯದಿಂದ ಶುರುವಾಗಿರುವಂಥದ್ದು. ಚಾಪರ್ ನೋಡಿ ಅಲ್ಲಿಂದ ಹೊರಟಿದ್ದು ಇದ್ದಕ್ಕಿದ್ದಂಗೆನೇ ಬಂದು ತುರ್ತು ಭೂಸ್ಪರ್ಶ ಆಯಿತು, ನಿಯಂತ್ರಣ ಕಳ್ಕೊಂಡ್ಬಿಟ್ಟಿತ್ತು ಹೆಲಿಕಾಪ್ಟರ್. ಸದ್ಯ ಕೇದಾರನಾಥ ದೊಡ್ಡವನು, ಏನೂ ಆಗಲಿಲ್ಲ ನೋಡಿ, ಅಲ್ಲಲ್ಲೇ ತಿರುಗಿ ಅದೃಷ್ಟ ಚೆನ್ನಾಗಿತ್ತು. ಒಳಗಡೆ ಇದ್ದಂಥವ್ರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ನೋಡಿ, ಇದು ಸ್ಥಿತಿ ಹೆಂಗೆ ಅಂದರೆ ಸಿನಿಮೀಯ ರೀತಿಯಲ್ಲಿ ಇದು ನೆಲಕ್ಕೆ ಅಪ್ಪಳಿಸಿದೆ. ಹಿಂಗಾದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸದ್ಯ ದೇವರು ದೊಡ್ಡವನು, ಆ ಥರದ್ದೇನೂ ಆಗಲಿಲ್ಲ. ಕೇದಾರನಾಥಲ್ಲಿ ಈ ಥರದ್ದು ಭಾಳ ಹೆಲಿಪ್ಯಾಡ್ಗಳಿವೆ. ಬಹುತೇಕರು ಈ ರೀತಿ ಇಂಥ ಚಾಪರ್ಗಳನ್ನೇ ಅವಲಂಬಿಸಿರ್ತಾರೆ, ಹೆಲಿಕಾಪ್ಟರ್ಗಳನ್ನೇ. ಇವತ್ತು ಬೆಳಗ್ಗೆ ನಡೆದಂಥ ಘಟನೆ ಇದು. ಇದ್ದಕ್ಕಿದ್ದಂಗೆನೇ ಹೆಲಿಕಾಪ್ಟರ್ ನಿಯಂತ್ರಣ ಕಳ್ಕೊಳ್ತು, ಗರಗರ ಸುತ್ತಕ್ಕೆ ಶುರುವಾಯಿತು, ನೆಲಕ್ಕೆ ಅಪ್ಪಳಿಸ್ತು. ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಅಂದರೆ ಇದು ಮೇಲಿನ ದೃಶ್ಯಾವಳಿಗಳಿದು, ಕರೆಕ್ಟ್ ಕೆಳಗಡೆಯಿಂದ ಮೇಲ್ಗಡೆ ತನಕ ಹೋಗಿದೆ. ಸದ್ಯ ನೋಡಿ, ಆ ಸುತ್ತಮುತ್ತಲಿನ ಭಾಗ ಇದೆಯಲ್ಲ, ವಿಪರೀತವಾದಂಥ ಬೆಟ್ಟ ಗುಡ್ಡದ ಪ್ರದೇಶ. ಅದು ಬಿದ್ದರೆ ಗುರುತು ಸಿಗಲ್ಲ ಅಂತ ಸ್ಥಿತಿ ಇದೆ. ಕೆಳಗಡೆಗೆ ಕಾಡಿದೆ, ಕೆಳಗಡೆಗೆ ಎತ್ತರದ ಕಣಿವೆ ಅದು. ಸೊ ಅಲ್ಲಿ ಇದ್ದಕ್ಕಿದ್ದಂಗೆನೇ ತುರ್ತು ಭೂಸ್ಪರ್ಶ ಆಗಿದೆ. ಭಾಳ ಅದೃಷ್ಟ ನೆಟ್ಟಗಿತ್ತು ಎಲ್ಲರದ್ದು ಕೂಡ. ಅಂದರೆ ಕೆಳಗಡೆಯಿಂದ ಹಾರದಂಥ ವಿಮಾನ ಮೇಲ್ಗಡೆಗೆ ಬಂದು ಅಲ್ಲಿ ನಿಯಂತ್ರಣ ಕಳ್ಕೊಂಡಿದೆ. ಸದ್ಯ ಒಳಗಡೆ ಇದ್ದಂಥವ್ರಿಗೆ ಏನೂ ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೇದಾರನಾಥದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬಹಳಷ್ಟು ಜನ ಭಕ್ತರು, ಸಾವಿರಾರು ಲಕ್ಷೋಪಾದಿ ಸಂಖ್ಯೆಯಲ್ಲಿ ಬರ್ತಾರೆ ಕೇದಾರಕ್ಕೆ. ಬಹುತೇಕರು ಹೆಚ್ಚು ಕಡಿಮೆ ನನಗನ್ಸುತ್ತೆ ಒಂದು 75-80% ಅವರು ಡಿಪೆಂಡ್ ಆಗುವಂಥದ್ದು ಈ ಹೆಲಿಕಾಪ್ಟರ್ಗಳ ಮೇಲೆ. ಸದ್ಯ ನೋಡಿ, ಏನೂ ಆಗಿಲ್ಲ. ಹೆಲಿಕಾಪ್ಟರ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಈ ನೆಲಕ್ಕೆ ಬೀಳ್ತಿದ್ದಂಗೆ ಅವು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕ್ಷಣ ಮಾತ್ರದಲ್ಲಿ ದಗದಗ ಅಂತ ಉರಿದೋಗ್ಬಿಡುತ್ತೆ ಹೆಲಿಕಾಪ್ಟರ್. ಸದ್ಯ ಆ ಥರದ್ದೇನೂ ಆಗಿಲ್ಲ. ಒಂದು ಕಡೆಗೆ ಯಾವಾಗ ಇದು ಗಿಮಿ ಸುತ್ತಕ್ಕೆ ಶುರುವಾಯ್ತಲ್ಲ, ಆವಾಗ ಅಲ್ಲಿದ್ದಂಥ ಜನರೆಲ್ಲ ಓಡೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆ ಮೇಲೆ ಬಂದು ಬೀಳ್ಬೋದು ಅಂತ. ಅದಾದಮೇಲೆ ಅದು ಆ ಕಡೆ ಸೈಡಿಗೆ ಹೋಗಿಬಿತ್ತು. ಒಂದು ಕಡೆಗೆ ಪ್ರಯಾಣಿಕರು ಓಡಿ ಬರ್ತಿರುವಂಥ ದೃಶ್ಯಾವಳಿಗಳು, ಇನ್ನೊಂದು ಕಡೆಗೆ ಆ ಸೈಡಲ್ಲಿ ಅದು ಯಾವ ರೀತಿ ಅದು ಲ್ಯಾಂಡ್ ಆಯಿತು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೋ ರಾವತ್ ಅವ್ರು ಹೋಗಾದ್ಮೇಲೆ, ಈ ಮೊನ್ನೆ ಇರಾನ್ ಅಧ್ಯಕ್ಷರು ಕೂಡ, ಇರಾನ್ ಅಧ್ಯಕ್ಷ ಮತ್ತು ವಿದೇಶಾಂಗ ಸಚಿವರು ಹೋಗಾದ್ಮೇಲೆ ಈ ಹೆಲಿಕಾಪ್ಟರ್ಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತಪ್ಪ ಅಂತ ಕೇಳಬೇಕು. ಯಾಕೆಂದರೆ ಇವು ಮೊದಲೇ ಇವು ಪುಟ್ಟ ಹೆಲಿಕಾಪ್ಟರ್ಗಳು, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಹೆಲಿಕಾಪ್ಟರ್ಗಳು ಹಾರಾಡ್ತವೆ ಕೇದಾರನಾಥದಲ್ಲಿ. ಭಕ್ತರು ಡಿಪೆಂಡ್ ಆಗಿರೋದೇ ಅದರ ಮೇಲೆ. ಸದ್ಯ ಏನೂ ಆಗಿಲ್ಲ, ದೇವರು ದೊಡ್ಡವನು, ಏನೂ ಆಗಿಲ್ಲ. ಯಾವ ರೀತಿ ಹೆಲಿಕಾಪ್ಟರ್ ನಿಯಂತ್ರಣ ಕಳ್ಕೊಳ್ತು, ಅದಾದಮೇಲೆ ಯಾವ ರೀತಿ ಸುತ್ತಕ್ಕೆ ಶುರುವಾಯಿತು ನಾವು ತೋರಿಸ್ತಾ ಇದ್ದೀವಿ.